ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಕ್ಷಲಕ್ಷ್ಮಿ ವಿಲೇಜ್ ಲೈಫ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ಬಂದು ನಮ್ಮ ಮನೆಯ ಗೃಹ ಪ್ರವೇಶದ ಪಾರ್ಟ್ 4 ವಿಡಿಯೋವನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇಷ್ಟಕ್ಕೂ ಈ ವಿಡಿಯೋದಲ್ಲಿ ನಾನು ಗೃಹ ಪ್ರವೇಶಕ್ಕೆ ಎಷ್ಟು ಖರ್ಚಾಯಿತು ಮತ್ತು ಯಾವುದಕ್ಕೆಲ್ಲ ವೇಸ್ಟ್ ಖರ್ಚಾಯಿತು ಮತ್ತು ಹೇಗೆಲ್ಲ ಮೈಂಟೈನ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀವಿ. ನೀವು ವಿಡಿಯೋವನ್ನು ಕೊನೆಯ ತನಕ ನೋಡಿ. ಯಾರು ಮೊದಲನೇ ಸಲ ವಿಡಿಯೋ ನೋಡಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲಲ್ಲಿ ಸಾಕಷ್ಟು ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸು ತುಂಬ ಇದೆ. ಅಂದರೆ ಬೇಸ್ಮೆಂಟಿಂದ ಹಿಡಿದು ಅಪ್ ಟು ಫಿನಿಶಿಂಗ್ ಆಗೋ ತನಕ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ಆ ರೀತಿ ಯಾವುದಾದ್ರು ವಿಡಿಯೋಗಳು ಬೇಕು ಅಂದರೆ ಹೋಗಿ ಒಂದ್ಸಲಿ ಚಾನಲಲ್ಲಿ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಓನ್ ಎಕ್ಸ್ಪೀರಿಯನ್ಸ್ ಆಗಿರೋದು ಅಂದರೆ ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿ ಮಾಡ್ತೀವಿ ಮಾಡಬಹುದು ಅನ್ನೋದನ್ನು ನೀವು ಆ ವಿಡಿಯೋಗಳನ್ನು ನೋಡಿ ತಿಳ್ಕೊಬಹುದು. ಸೊ ನಾನು ಇಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ಯಾಕೆ ಇನ್ನೊಬ್ಬರು ಎಕ್ಸ್ಪೀರಿಯನ್ಸ್ ಕೇಳಬೇಕು ಅಂದರೆ, ಯಾಕಂದರೆ ಎಲ್ಲರೂ ಸಹ ಮೊದಲನೇ ಸರಿ ಮನೆ ಕಟ್ಟಿದಾಗ ಏನೇನೂ ಗೊತ್ತಿರೋದಿಲ್ಲ. ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡೋದ್ರಿಂದ ನಿಮಗೆ ಸಾಕಷ್ಟು ಅನುಭವ ಸಿಗುತ್ತೆ. ಲೈಕ್ ಅಂದರೆ ಈ ಥರನೂ ಇರ್ತಾರಾ, ಈ ಥರನೂ ಖರ್ಚು ಮಾಡ್ಬೋದಾ ಅಂತ ತಿಳ್ಕೊಬಹುದು. ಸೊ ಹಾಗಾಗಿ ನಾನು ಹೇಳ್ತಿದ್ದೀನಿ. ಇನ್ನು ಗೃಹ ಪ್ರವೇಶಕ್ಕೆ ಬಂದರೆ, ನಮ್ಮನೆ ಗೃಹ ಪ್ರವೇಶ ನಾನು ಹೇಳಿದ್ದೀನಿ ಹನುಮ ಜಯಂತಿ ದಿನ ಆಗಿದ್ದು, ಅಂದರೆ ಡಿಸೆಂಬರ್ 13ಕ್ಕೆ. ಅವತ್ತಿಂದ ಇವತ್ತು ತನಕ 3 ವಿಡಿಯೋಗಳನ್ನು ಟೋಟಲಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಕೊನೆಯ ವಿಡಿಯೋ. ಲಾಸ್ಟ್ ಟೈಮ್ ಒಂದು 1 ವೀಕ್ ಬ್ಯಾಕ್ ಒಂದು ಕಾಮೆಂಟ್ ಬಂದಿತ್ತು, ನೀವು ಗೃಹ ಪ್ರವೇಶಕ್ಕೆ ಪೂಜೆಗೆ ಮಾತ್ರ ಎಷ್ಟು ಕೊಟ್ರಿ ಅಂತ. ನಾನು ಅವ್ರಿಗೆ ಆವಾಗ ಆನ್ಸರ್ ಹೇಳಿಲ್ಲ, ಯಾಕಂದರೆ ಅಂದ್ಕೊಂಡಿದ್ದೆ ಶೇರ್ ಮಾಡ್ಕೊಬೇಕು ಎಷ್ಟು ಪೂಜೆ ಕೊಟ್ವಿ ಏನು ಅಂತ. ಸೊ ಹಾಗಾಗಿ ನಾನು ಹೀಗೆ ಹೇಳ್ತಿದ್ದೀನಿ, ನಾವು ಪೂಜೆಗೆ ಮಾತ್ರ ಕೊಟ್ಟಿದ್ದು 23,000. ಅಂದರೆ ಅವರೇ ಆಲ್ಮೋಸ್ಟ್ ಎಲ್ಲ ಮೆಟೀರಿಯಲ್ಸು ಅವರೇ ತಂದುಬಿಟ್ಟಿದ್ರು, ಹೂವು ಒಂದು ಬಿಟ್ಟು. ಹೂವು ಮತ್ತು ದೇವರಿಗೆ ಉಡಿಸೋ ಸೀರೆಯನ್ನು ಬಿಟ್ಟು ಇನ್ನೆಲ್ಲವನ್ನು ಅವರೇ ತಂದಿದ್ರು. ಹಾಗಾಗಿ ಅಂದರೆ ನೈಟ್ ಬರ್ತಾರೆ, ನೈಟೆಲ್ಲ ಇರ್ತಾರೆ, ಮಾರ್ನಿಂಗ್ ಕೂಡ ಪೂಜೆ ಮುಗಿಸ್ಕೊಟ್ಟು ಹೋಗ್ತಾರೆ. ಅಷ್ಟಕ್ಕೆ 23,000 ಆಯಿತು. ಆಯಿತಾ, ಇನ್ನು ಬೇರೆದೆಲ್ಲ ಏನೇನು ಇಲ್ಲಿದೆಯಲ್ಲ ಅದೆಲ್ಲವನ್ನು ಸೇರಿಸಿ ನಾನು ಇಲ್ಲಿ ಒಟ್ಟಾರೆಯಾಗಿ ಅಮೌಂಟ್ ಹೇಳ್ತೀನಿ. ಯಾಕೆ ಅಂದರೆ ಇಂಡಿವಿಜುವಲಾಗಿ ಬೇಕು ಅಂದರೆ ಸಪ್ರೇಟಾಗಿ ಒಂದು ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಅಂದರೆ ಯಾವುದಕ್ಕೆ ಎಷ್ಟೆಷ್ಟು ಎಸ್ಟಿಮೇಷನ್ ಆಗಬಹುದು ಅನ್ನೋದನ್ನು ಬೇಕಾದ್ರೆ ಒಂದು ವಿಡಿಯೋದಲ್ಲಿ ನಾನು ಸಪ್ರೇಟಾಗಿ ಹೇಳ್ತೀನಿ. ಇವಾಗ ನಾನು ಗೃಹ ಪ್ರವೇಶಕ್ಕೆ ಎಷ್ಟಾಯಿತು ಅಂತ ಹೇಳ್ತೀನಿ. ಸೊ ನಿಮಗೆಲ್ಲ ಗೊತ್ತು, ಫಸ್ಟ್ ನೈಟ್ ಮಾತ್ರ ಪೂಜೆ ಮಾಡಲಿಲ್ಲ, ಬೆಳಗ್ಗೆನೇ ಎಲ್ಲ ಪೂಜೆಗಳು ಮುಗಿಸಿದ್ದು. ನಿಮ್ಗೆ ಆ ಪೂಜೆಗಳು ಡೀಟೇಲ್ ಬೇಕು ಅಂದ್ರೂ ಹೋಗಿ ಒಂದ್ಸಲಿ ವಿಸಿಟ್ ಮಾಡ್ಬೋದು. ಆಯಿತಾ, ನಾನು ಹೇಳಿದ್ದೆ ನಮ್ಮ ಮನೆಗೆ ನಾವು ಸತ್ಯನಾರಾಯಣ ಪೂಜೆ ಏನೂ ಮಾಡಿಸಿಲ್ಲ. ಆದರೆ ಲಕ್ಷ್ಮೀ ಪಾರ್ವತಿ ಪೂಜೆ ಮಾತ್ರ ನಮ್ಮ ಮನೆ ದೇವ್ರ ಪೂಜೆ ಮಾಡಿಸಿದ್ದು ಅಷ್ಟೇ. ಮತ್ತು ನವಗ್ರಹ ಪೂಜೆ ಮತ್ತು ಶಾಂತಿ ಹೋಮ ಮತ್ತು ಗಣಪತಿ ಪೂಜೆ ಮತ್ತು ವಾಸ್ತು ಪೂಜೆ ಇದೆಲ್ಲ ಕಾಮನ್ನಾಗಿ ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಇರುತ್ತೆ. ಲಕ್ಷ್ಮೀ ಪೂಜೆ ಇದೆಲ್ಲ ಪೂಜೆಗಳೆಲ್ಲ ಆಗಿದ್ದಾದಮೇಲೆ ಹೋಮ ಮಾಡ್ತಾರೆ. ಆ ಹೋಮ ಕೂಡ ಸಾಕಷ್ಟು ವಸ್ತುಗಳನ್ನು ಹಾಕ್ತಾರೆ. ಅದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಆ ಹೋಮ ನಡಿಬೇಕಾದ್ರೆ ಕೂಡ ಒಂದು ಲೈವ್ ಕೂಡ ನಾನು ಮಾಡಿದ್ದೆ. ಲೈವ್ ಕೂಡ ತುಂಬ ಜನ ನೋಡಿ ಸಪೋರ್ಟ್ ಮಾಡಿದ್ದೀರಾ, ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಒಟ್ಟಾರೆಯಾಗಿ ಹೇಳ್ಬಿಡ್ತೀನಿ ಎಷ್ಟಾಗ್ಬೋದು ಅಂತ. ಒಟ್ಟಾರೆಯಾಗಿ ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಆಲ್ಮೋಸ್ಟ್ ಅಲ್ಲಿ 1,20,000 ಆಯಿತು ಗೃಹ ಪ್ರವೇಶಕ್ಕೆ ಮಾತ್ರ. ಆದರೂ ನಾವು ಅಂದ್ಕೊಂಡಷ್ಟು ಗ್ರ್ಯಾಂಡಾಗೇ ಆಗಲಿಲ್ಲ. ಬಟ್ ಯಾಕೆ ಅಷ್ಟೊಂದು ಅಮೌಂಟ್ ಆಗೋಯಿತು ಅಂದರೆ, ಹನುಮ ಜಯಂತಿ ಇರೋದ್ರಿಂದ ಎಲ್ಲ ಹೂವು ಇಲ್ಲ, ತುಂಬ ರೇಟ್ ಇತ್ತು. ಜೊತೆಗೆ ಮೈಂಟೈನ್ ಮಾಡೋಕ್ಕೆ ಬರಲಿಲ್ಲ ಅಂತಲೇ ಹೇಳ್ಬೋದು ನಮಗೆ. ಯಾಕಂದರೆ ಸರಿಯಾಗಿ ಬರಲಿಲ್ಲ ಮೈಂಟೈನ್ ಮಾಡೋದಕ್ಕೆ. ತುಂಬ ವೇಸ್ಟ್ ಕೂಡ ಖರ್ಚಾಗೋಯಿತು ಕೆಲವೊಂದು ವಿಚಾರಗಳಲ್ಲಿ. ಯಾವುದ್ಯಾವುದಕ್ಕೆ ವೇಸ್ಟು ಏನು ಎಲ್ಲವನ್ನು ಕೂಡ ನಾನು ಬೇಕಾದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಿಮಗೆ ಬೇಕು ವಿಡಿಯೋ ಅಂದರೆ ಮಾತ್ರ ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲ ಅಂದರೆ ಅದರ ಬಗ್ಗೆ ನಾನು ಏನು ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಟ್ಟಾರೆಯಾಗಿ ಗೃಹ ಪ್ರವೇಶಕ್ಕೆ 1,20,000 ಆಯಿತು. ಬಟ್ ಅಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಇಷ್ಟೊಂದು ಆಯಿತಾ ಅಂತ. ಬಟ್ ಅಂದರೆ ನಾನು ಇಲ್ಲಿ ಎಲ್ಲದಕ್ಕೂ ಸೇರಿ ಅಂದರೆ ಲೈಕ್ ಗೃಹ ಕೆಲಸ, ಮನೇನು ಗೃಹ ಪ್ರವೇಶದ ಕೆಲಸಗಳೇನೇನು ನಡೆಯುತ್ತಲ್ಲ ಅದಕ್ಕೆಲ್ಲವನ್ನು ಸೇರಿ ನಾನು ಇಲ್ಲಿ ಹೇಳ್ತಾ ಇರೋದು. ಅಂದರೆ ಊಟದ ಖರ್ಚು ಮತ್ತು ಇನ್ನೆಲ್ಲ ಏನೇನು ಇರುತ್ತಲ್ಲ ಅದೆಲ್ಲವನ್ನು ಸೇರಿ ನಾನು ಇಲ್ಲಿ ಹೇಳ್ತಾ ಇರೋದು. ಮತ್ತು ನಾವು ಅಂದ್ಕೊಂಡಿದ್ವಿ ಫೋಟೋಗ್ರಾಫರ್ ಕರೆಸ್ಬೇಕು ಅಂತ, ಅವ್ರನ್ನೂ ಕರ್ಸೋಕ್ಕಾಗಲಿಲ್ಲ. ಯಾಕಂದರೆ ಅಷ್ಟೊಂದು ಬೇಗ ಆಗಿಬಿಡುತ್ತಲ್ಲ, ಆ ಕಾರಣಕ್ಕೋಸ್ಕರ ಅವ್ರನ್ನೂ ಕೂಡ ಕರೆಸ್ಲಿಕ್ಕೆ ಆಗಲಿಲ್ಲ.
ಇನ್ನು ಗೃಹ ಪ್ರವೇಶದ ಕೊನೆಯ ಅಂತ ಎಲ್ಲರ ಮನೆ ಹೆಣ್ಮಕ್ಳಿಗೂ ಸಹ ತವ್ರ ಮನೆಯಿಂದ ಅರಶಿನ ಕುಂಕುಮ ಅಂತ ಕೊಡ್ತಾರೆ ಈ ಗೃಹ ಪ್ರವೇಶ ಟೈಮಲ್ಲಿ. ಅದೇ ಥರನೇ ನಮ್ಮ ಮನೇಲಿ ಕೂಡ ಅದೇ ಥರ ಸಂಪ್ರದಾಯ ಇದೆ. ಅರಶಿನ ಕುಂಕುಮ ಎಲ್ಲ ಇಟ್ಕೊಟ್ಟು ಮತ್ತು ಬಳೆ ಎಲ್ಲ ಕೊಟ್ಟು ಮತ್ತು ಹೂವು ಎಲ್ಲ ಕೊಟ್ಟು ಹೊಸ ಸೀರೆ ಮತ್ತು ಹೊಸ ಬಟ್ಟೆಯನ್ನು ಕೊಡ್ತಾರೆ. ಇದು ಎಲ್ಲರ ಮನೆಗಳಲ್ಲೂ ಸಂಪ್ರದಾಯ ಇರುತ್ತೆ. ಕೆಲವೊಬ್ಬರು ಗೃಹ ಪ್ರವೇಶಕ್ಕಿಂತ ಮುಂಚೆನೇ ಕೊಡಿಸ್ತಾರೆ, ಕೆಲವೊಬ್ಬರು ಮನೆಗಳಲ್ಲಿ ಗೃಹ ಪ್ರವೇಶ ಆದಮೇಲೆ ಕೊಡಿಸ್ತಾರೆ. ಅಂದರೆ ಗೃಹ ಪ್ರವೇಶ ಕೊನೆಯ ಟೈಮಲ್ಲಿ ಮುಗಿಯೋ ಟೈಮಲ್ಲಿ ಕೂಡ ಕೊಡಿಸ್ತಾರೆ. ಇಕ್ತಾರೆ ಅರಶಿನ ಕುಂಕುಮ. ಇದು ನಮ್ಮನೆ ಸಂಪ್ರದಾಯ, ಹಾಗಾಗಿ ಹಿಡ್ತಿದ್ದಾರೆ ಅಷ್ಟೇ. ಇದಿಷ್ಟು ಆವತ್ತು ಆಗೋ ಅಷ್ಟರಲ್ಲಿ ಏನೇನಾದರೂ ಮಧ್ಯಾಹ್ನ 1-2 ಗಂಟೆ 3 ಗಂಟೆ ಆಯಿತು. 3 ಗಂಟೆ 4 ಗಂಟೆ ಟೈಮಲ್ಲಿ ಇದಾಗಿದ್ದು. ಇನ್ನು ಗೃಹ ಪ್ರವೇಶಕ್ಕೆ ಅವತ್ತು ನೈಟ್ ಒಂದು 7 o'clock 8 o'clock ತನಕ ಕೂಡ ಬರ್ತಾನೆ ಇದ್ದರು. ಯಾಕಂದರೆ ಅವತ್ತು ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಹೋಗೋದು ಜಾಸ್ತಿ ಇತ್ತಲ್ವ, ಹಾಗಾಗಿ ಅವತ್ತು ಅಷ್ಟೊತ್ತು ಬರ್ತಾನೆ ಇದ್ದರು. ನಾವೇನೇ ಪ್ಲ್ಯಾನ್ ಮಾಡ್ಕೊಂಡ್ರೂ ಈ ಥರ ಹಬ್ಬದ ಟೈಮ್ಗಳಲ್ಲಿ ಆ ಥರ ಫಂಕ್ಷನ್ಗಳು ಮಾಡ್ಕೊಂಡ್ರೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಎಲ್ಲ ವಿಚಾರಗಳಲ್ಲೂ ಕಾಸ್ಟು. ಸೊ ನಾರ್ಮಲ್ ಡೇಸಲ್ಲಿ ನಾವು ಗೃಹ ಪ್ರವೇಶ ಮಾಡೋದೇ ತುಂಬ ಒಳ್ಳೆಯದು ಅಂತ ಅನ್ನಿಸ್ತು ನನಗೆ. ಇದಿಷ್ಟು ಫ್ರೆಂಡ್ಸ್ ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ. ಇನ್ನು ನನ್ನ ಫ್ರೆಂಡ್ ನಂದಿನಿ ಕೂಡ ಅವತ್ತೇ ಅರಶಿನ ಕುಂಕುಮವನ್ನು ಕೊಟ್ಟಿದ್ದು. ನನ್ನ ಫ್ರೆಂಡ್ಗಳಲ್ಲಿ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ನಂದಿನಿ. ಅವತ್ತು ಗೃಹ ಪ್ರವೇಶಕ್ಕೆ ಎಲ್ಲರಿಗಿಂತ ಮುಂಚೆ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ, ಬಟ್ ಬಂದಿಲ್ಲ. ಈ ವಿಡಿಯೋ ಮುಖಾಂತರ ಹೇಳಲೇಬೇಕು, ಆವಾಗಲಾದರೂ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಫಸ್ಟ್ ಬರಬೇಕು ಅಂತ ಅಂದ್ಕೊಂಡಿದ್ದವರೆಲ್ಲ ಕೊನೆಯ ಹಂತದಲ್ಲಿ ಬಂದರು. ಅವಾಗ ಒಂದು ಸ್ವಲ್ಪ ಹರ್ಟ್ ಆಯಿತು. ಯಾಕಂದರೆ ಆ ಸಿಚುವೇಶನ್ ಅವ್ರು ಫೇಸ್ ಮಾಡಿದಾಗಲೇ ಅದು ಅರ್ಥ ಆಗೋದು. ಬಂದು ಅರಶಿನ ಕುಂಕುಮ ಕೊಟ್ಟು ಸೀರೆ ಎಲ್ಲ ಕೊಡಿಸಿದ್ಲು. ಸೀರೆ ಕೂಡ ಕೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು 1/2 hour 3/4 hour ಇದ್ದು ಹೋಗಿದ್ದು. ಬೇಕು ಅಂತ ಇಂಟೆನ್ಷನಾಗೆ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಯಾಕಂದರೆ ಎಲ್ಲರಿಗೂ ಸಹ ಸಂಬಂಧಿಕರು ಒಂದು ಕಡೆ ಆದರೆ ಫ್ರೆಂಡ್ಸ್ ಇನ್ನೊಂದು ಕಡೆ. ಸಂಬಂಧಿಕರು ಕೆಲವೊಂದು ವಿಚಾರಗಳಲ್ಲಿ ಲೈಕ್ ತುಂಬ ಸಂಬಂಧಿಕರು ಇರ್ತಾರೆ, ಕೆಲವೊಂದು ವಿಚಾರಗಳಲ್ಲಿ ತುಂಬ ಹೊಟ್ಟೆವರೆ ಬೀಳ್ತಿರ್ತಾರೆ. ಆದರೆ ಫ್ರೆಂಡ್ಸ್ ಹಾಗಲ್ಲ, ತುಂಬ ನಿಷ್ಕಲ್ಮಶ ಮನಸ್ಸಿಂದ ಇರ್ತಾರೆ. ಇದು ನನ್ನ ಅನುಭವ, ಅದಕ್ಕೆ ನಾನು ಹೇಳ್ತಿದ್ದೀನಿ. ಇದಿಷ್ಟು ಫ್ರೆಂಡ್ಸ್ ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ 1 ಪಾರ್ಟ್ 2 ಮತ್ತು ಪಾರ್ಟ್ 3 ಮತ್ತು ಇದು ಪಾರ್ಟ್ 4 ವಿಡಿಯೋಗಳು. ಇದೆಲ್ಲವನ್ನು ಸೇರಿ ಹಾಕಿದರೆ ಹೆಚ್ಚು ಕಮ್ಮಿ 1 hour ಆಗ್ತಿತ್ತು. ಬೇಡ ಒಂದೊಂದು ಪಾರ್ಟಾಗೆ ಹಾಕೋಣ ಅಂತ ಹಾಕಿದೆ. ಈ ವಿಡಿಯೋ ಮುಖಾಂತರ ನಾನು ಹೇಳೋದು ಇಷ್ಟೇ. ನಿಮ್ಗೇನೇ ಅನಿಸಿದ್ರು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಯಾಕಂದರೆ ನೀವು ಪಾಸಿಟಿವಾಗಿ ಕಮೆಂಟ್ ಮಾಡಿದರೆ ಒಂದಷ್ಟು ಖುಷಿ ಸಿಗುತ್ತೆ. ಅದೇ ನೆಗೆಟಿವಾಗಿ ಕಮೆಂಟ್ ಮಾಡಿದ್ರೆ ತುಂಬ ಹಾರ್ಟ್ ಆಗುತ್ತೆ. ಸೊ ಯಾರನ್ನೂ ಸುಮ್ಮನೆ ಹಾರ್ಟ್ ಮಾಡಬೇಡಿ, ಯಾಕಂದರೆ ಎಲ್ಲರಿಗೂ ಮನಸ್ಸಿರುತ್ತೆ. ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನೀವು ಕಮೆಂಟ್ ಮಾಡಿಬಿಡ್ತೀರಾ, ಹೊರಡ್ಬಿಡ್ತೀರಾ. ಬಟ್ ಅದರಿಂದ ಆ ಕಮೆಂಟನ್ನು ಓದಿದಾಗ ಆ ಮನಸ್ಸಿಗೆ ಹಾರ್ಟ್ ಆಗುತ್ತಲ್ಲ, ಅದು ನಮಗೆ ಮಾತ್ರನೇ ಅದು ಗೊತ್ತಾಗೋದು, ನಿಮಗಲ್ಲ. ಆಯಿತಾ? ಇದಿಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ಮತ್ತು ದೂರದಿಂದ ನೋಡಿದಾಗ ನಮ್ಮ ಮನೆ ನೋಡಿ ಈ ಥರ ಇದೆ, ಹಚ್ಚ ಹಸಿರಿನ ಮಧ್ಯೆ ನಮ್ಮ ಮನೆ ಇರೋದು. ಬಾಯ್, ಟೇಕ್ ಕೇರ್. ಎಲ್ರಿಗೂ ಒಳ್ಳೆಯದಾಗಲಿ.